ನಮಸ್ಕಾರ. ಮುಖ್ಯಾಂಶಗಳು. ರಾಜ್ಯಕ್ಕೆ 1200 ಮೆಟ್ರಿಕ್ ಟನ್ ಆಮ್ಲಜನಕ ಹಂಚಿಕೆಗೆ ಸುಪ್ರೀಂ ಕೋರ್ಟ್ ಆದೇಶ ಹಿನ್ನೆಲೆ ಶೀಘ್ರದಲ್ಲೇ 20,000 ಆಕ್ಸಿಜನ್ ಬೆಡ್ಗಳ ಸೌಲಭ್ಯ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್. ಆಮ್ಲಜನಕ ಉತ್ಪಾದನೆ ಹೆಚ್ಚಳಕ್ಕೆ ಜಿಂದಾಲ್ ಕಾರ್ಖಾನೆಗೆ ಸೂಚನೆ. ವಿವಿಧೆಡೆ ಸ್ಥಗಿತಗೊಂಡಿರುವ ಆಕ್ಸಿಜನ್ ಘಟಕಗಳ ಪುನರಾರಂಭಕ್ಕೆ ಕ್ರಮ. ಜಗದೀಶ್ ಶೆಟ್ಟರ್. ಆಸ್ಪತ್ರೆಗಳಿಗೆ ಕೋವಿಡ್ ಸೋಂಕಿತರ ದಾಖಲೆಗೆ ಪರಿಷ್ಕೃತ ನೀತಿ. ತ್ವರಿತ ಪರಿಣಾಮಕಾರಿ ಚಿಕಿತ್ಸೆಗೆ ವಿಶೇಷ ಒತ್ತು. ಕೇಂದ್ರ ಆರೋಗ್ಯ ಸಚಿವಾಲಯ. ಹಾಗೂ ಐರೋಪ್ಯ ಒಕ್ಕೂಟದ ಶೃಂಗಸಭೆ ಪ್ರಗತಿಯಲ್ಲಿ ಕೋವಿಡ್ ಸಾಂಕ್ರಾಮಿಕ ತಡೆ ಕುರಿತು ನಾಯಕರ ವಿಸ್ತೃತ ಚರ್ಚೆ. ವಾರ್ತೆಗಳ ವಿವರ. ರಾಜ್ಯಕ್ಕೆ 1,200 ಮೆಟ್ರಿಕ್ ಟನ್ ಆಮ್ಲಜನಕವನ್ನು ಹಂಚಿಕೆ ಮಾಡಬೇಕು ಎಂದು ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಆದೇಶ ನೀಡಿದ ಬೆನ್ನಲ್ಲೇ ಸರ್ಕಾರ ಆಕ್ಸಿಜನ್ ಬೆಡ್ಗಳ ಪ್ರಮಾಣವನ್ನು ಇನ್ನೂ 20,000 ಹೆಚ್ಚಿಸಲು ಮುಂದಾಗಿದೆ ಎಂದು ಕೋವಿಡ್ ಕಾರ್ಯಪಡೆ ಅಧ್ಯಕ್ಷರಾಗಿರುವ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಅವರು ಒಟ್ಟು 20,000 ಆಕ್ಸಿಜನ್ ಬೆಡ್ಗಳ ಪೈಕಿ ತಕ್ಷಣವೇ 10,000 ಬೆಡ್ ವ್ಯವಸ್ಥೆ ಮಾಡಲಾಗುವುದು. ಇದರೊಂದಿಗೆ ರಾಜ್ಯದಲ್ಲಿ ಉಂಟಾಗಿರುವ ಆಕ್ಸಿಜನ್ ಬೆಡ್ಗಳ ಸಮಸ್ಯೆ ಪರಿಹಾರವಾಗಲಿದೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಕೋವಿಡ್ ಬರುವ ಮುನ್ನ ರಾಜ್ಯದಲ್ಲಿ ದಿನಕ್ಕೆ 100 ಮೆಟ್ರಿಕ್ ಟನ್ ಆಕ್ಸಿಜನ್ ಮಾತ್ರ ಖರ್ಚಾಗುತ್ತಿತ್ತು. ಆದರೆ ಈಗ ನಿತ್ಯವೂ 950 ಮೆಟ್ರಿಕ್ ಟನ್ ಬೇಕಾಗುತ್ತಿದೆ. ಸದ್ಯಕ್ಕಿರುವ ಆಕ್ಸಿಜನ್ ಬೆಡ್ಗಳಿಗೆ ಸಾಕಾಗುವಷ್ಟು ಆಮ್ಲಜನಕ ನಮ್ಮಲ್ಲಿದೆ. ಆದರೆ ಸೋಂಕಿತರು ಹೆಚ್ಚಾಗುತ್ತಿರುವುದರಿಂದ ಅನಿವಾರ್ಯವಾಗಿ ಬೆಡ್ಗಳನ್ನು ಹೆಚ್ಚಿಸಬೇಕಾಗಿದೆ. ಜೊತೆಗೆ ಹೆಚ್ಚುವರಿ ಆಮ್ಲಜನಕವೂ ಅಗತ್ಯವಿದೆ. ಈ ಕೊರತೆ ನ್ಯಾಯಾಲಯದ ಆದೇಶದಿಂದ ನೀಗಲಿದೆ ಎಂದು ಅವರು ತಿಳಿಸಿದ್ದಾರೆ. ಕೋವಿಡ್ ಕೇರ್ ಸೆಂಟರ್ಗಳಲ್ಲೂ ಆಕ್ಸಿಜನ್ ಬೆಡ್ ಹಾಕಲು ನಿರ್ಧರಿಸಲಾಗಿದೆ. ಈ ಕೇಂದ್ರಗಳಿಗೆ ಅಗತ್ಯ ನುರಿತ ಸಿಬ್ಬಂದಿಯನ್ನು ನಿಯೋಜಿಸಲಾಗುವುದು. ಸದ್ಯಕ್ಕೆ ರಾಜ್ಯದಲ್ಲಿ ಈಗ 70,000 ಹಾಸಿಗೆಗಳನ್ನು ಕೋವಿಡ್ ರೋಗಿಗಳಿಗಾಗಿ ಮೀಸಲಿಡಲಾಗಿದೆ. ಈ ಪೈಕಿ ಸರ್ಕಾರದಿಂದ 35,000 ಮತ್ತು ಖಾಸಗಿ ಆಸ್ಪತ್ರೆಗಳ ವತಿಯಿಂದ 35,000 ಹಾಸಿಗೆಗಳು ಲಭ್ಯವಿದ್ದು, ಈ ಪೈಕಿ 50,000 ಹಾಸಿಗೆಗಳು ಆಮ್ಲಜನಕ ಪೂರೈಸುವ ಸಾಮರ್ಥ್ಯ ಹೊಂದಿದೆ ಎಂದರು. ರಾಜ್ಯದಲ್ಲಿ ರೆಮಿಡಿಸಿವಿಯರ್ ಸೇರಿದಂತೆ ಔಷಧಿಗಳ ಕೊರತೆ ಇಲ್ಲ. ಈ ತಿಂಗಳ 9ರವರೆಗೂ 30,900 ಡೋಸ್ ಹಂಚಿಕೆಯಾಗಿದ್ದು, ಇನ್ನೂ 70,000 ಡೋಸ್ ಬರುವುದು ಬಾಕಿ ಇದೆ. ಇಂದು ನಾಳೆಗೆ ಕೊರತೆ ಇಲ್ಲ. ಎಲ್ಲ ಜಿಲ್ಲೆಗಳಿಗೂ ಹಂಚಿಕೆ ಮಾಡಲಾಗಿದೆ. 10ರ ನಂತರ 1 ವಾರ ಕಾಲ 2,60,000 ಡೋಸ್ ಹಂಚಿಕೆಯಾಗಿದ್ದು, ರಾಜ್ಯಕ್ಕೆ ಬರಬೇಕಿದೆ. ಈ ಪ್ರಕಾರ ಪ್ರತಿದಿನ ರಾಜ್ಯಕ್ಕೆ 37,000 ಡೋಸ್ ಲಭ್ಯವಾಗುತ್ತಿದೆ ಎಂದರು. ಸುಧಾರಣೆ ತರುವ ಉದ್ದೇಶದಿಂದ ವಿವಿಧ ಇಲಾಖೆಗಳ ನಡುವೆ ಸಮನ್ವಯತೆ ಕಾಯ್ದುಕೊಳ್ಳುವ ಸಂಬಂಧ ಅರಣ್ಯ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಅರವಿಂದ ಲಿಂಬಾವಳಿ ಬೆಂಗಳೂರಿನಲ್ಲಿಂದು ಅಧಿಕಾರಿಗಳ ಸಭೆ ನಡೆಸಿದರು. ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಮತ್ತಿತರರು ಉಪಸ್ಥಿತರಿದ್ದರು. ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಇಂದು ವಿಜಯನಗರದ ಜಿಂದಾಲ್ ಉಕ್ಕು ಕಾರ್ಖಾನೆಗೆ ಭೇಟಿ ನೀಡಿ ವಿವಿಧ ಘಟಕಗಳಲ್ಲಿ ಆಮ್ಲಜನಕ ಉತ್ಪಾದನೆ ಮತ್ತಿತರ ಪ್ರಕ್ರಿಯೆಗಳನ್ನು ಪರಿಶೀಲಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಆನಂದ್ ಸಿಂಗ್ ಮತ್ತಿತರರು ಉಪಸ್ಥಿತರಿದ್ದರು. ನಂತರ ಜಗದೀಶ್ ಶೆಟ್ಟರ್ ಕೈಗಾರಿಕೆಗಳಿಗೆ ಬಳಸುವ ಆಮ್ಲಜನಕ ಉತ್ಪಾದನೆಯನ್ನು ಕಡಿತಗೊಳಿಸಿ ವೈದ್ಯಕೀಯ ಆಮ್ಲಜನಕ ಉತ್ಪಾದನೆಗೆ ವಿಶೇಷ ಒತ್ತು ನೀಡಬೇಕು ಎಂದು ಜಿಂದಾಲ್ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಜಿಂದಾಲ್ನಿಂದ ನಿನ್ನೆ 650 ಮೆಟ್ರಿಕ್ ಟನ್ ಆಮ್ಲಜನಕವನ್ನು ಪೂರೈಸಲಾಗಿದೆ. ಉತ್ಪಾದನಾ ಪ್ರಮಾಣವನ್ನು 900ರಿಂದ 1,000 ಮೆಟ್ರಿಕ್ ಟನ್ಗಳಿಗೆ ಹೆಚ್ಚಿಸಲು ಸಲಹೆ ಮಾಡಲಾಗಿದೆ ಎಂದರು. ಕೇಂದ್ರ ಸರ್ಕಾರದಿಂದ 1,200 ಮೆಟ್ರಿಕ್ ಟನ್ ವೈದ್ಯಕೀಯ ಆಮ್ಲಜನಕ ಹಂಚಿಕೆ ಮಾಡುವ ವಿಚಾರವಾಗಿ ಪ್ರಯತ್ನಗಳು ಮುಂದುವರೆದಿವೆ. ಈ ಪ್ರಮಾಣದಲ್ಲಿ ಆಮ್ಲಜನಕ ಪೂರೈಕೆಯಾದರೆ ಸದ್ಯಕ್ಕೆ ಎದುರಾಗಿರುವ ಕೊರತೆ ನೀಗಿಸಬಹುದಾಗಿದೆ ಎಂದರು. ರಾಜ್ಯದಲ್ಲಿನ ಇತರೆ ಉದ್ದಿಮೆಗಳು ಆಮ್ಲಜನಕ ಉತ್ಪಾದನಾ ಪ್ರಮಾಣವನ್ನು ಹೆಚ್ಚಿಸಬೇಕೆಂದು ಸೂಚಿಸಲಾಗಿದ್ದು, ಸದ್ಯಕ್ಕೆ ಸ್ಥಗಿತಗೊಂಡಿರುವ ಭದ್ರಾವತಿ, ರಾಯಚೂರು, ಕೊಪ್ಪಳದಲ್ಲಿರುವ ಆಮ್ಲಜನಕ ಉತ್ಪಾದನಾ ಘಟಕಗಳನ್ನು ಪುನರಾರಂಭಿಸಲು ನಿರ್ದೇಶನ ನೀಡಲಾಗಿದೆ ಎಂದು ತಿಳಿಸಿದರು. ಮೇಜರ್ ಆಗಿ ಇಲ್ಲಿಂದಲೇ ಸಪ್ಲೈ ಆಗ್ತಾ ಇದೆ.
ಈಗ ನಾನು ಅಂಕಿ ಸಂಖ್ಯೆ ತೆಗೆದುಕೊಂಡ ಪ್ರಕಾರ ನಿನ್ನೆನೇ 650 ಮೆಟ್ರಿಕ್ ಟನ್ನು ಇಲ್ಲಿಂದಲೇ ಇಡೀ ರಾಜ್ಯಕ್ಕೆ ಸಪ್ಲೈ ಆಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಮತ್ತೊಂದು ಭಾಳ ಬೇಸಿಕ್ ಇರುವಂಥ ಪ್ರಶ್ನೆ, ನಮಗೆ ಅಲೋಕೇಶನ್, ಕೇಂದ್ರ ಸರ್ಕಾರದ ಅಲೋಕೇಶನು ಜಾಸ್ತಿ ಆಗಬೇಕಂತ ಫೈಟ್ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಮೊದಲ ಬರೀ ಬಿಗಿನಿಂಗು 300 ಇತ್ತು, ಆಮೇಲೆ 500 ಚಿಲ್ಲರ್ ಆಯಿತು, ಆಮೇಲೆ 700 ಆಯಿತು, 1700ವರೆಗೆ ಕೊಡಬೇಕನ್ನುವಂಥದ್ದು ನಮ್ಮ ಬೇಡಿಕೆನೂ ಇತ್ತು. ಪತ್ರ ವ್ಯವಹಾರನೂ ನಾವು ಮಾಡಿದ್ವಿ. ಅದು ನಾನು PS ಗೋಯಲ್ ಅವರಿಗೆ ಮತ್ತು ಪ್ರಹ್ಲಾದ್ ಜೋಶಿ ಅವರಿಗೂ ಸಹಿತ ನಾನು ಮಾತನಾಡಿದ್ದೆ. ಆ ಹಿನ್ನೆಲೆಯಲ್ಲಿ ಈಗ 1700ವರೆಗೆ ಇವತ್ತು ಮೆಟ್ರಿಕ್ ಟನ್ನಷ್ಟು ಅಲೋಕೇಶನ್ನು ಇವತ್ತು ನಮಗೆ ಆಗ್ತಾಯಿದೆ. ಆ ಹಿನ್ನೆಲೆಯಲ್ಲಿ 1700 ಮೆಟ್ರಿಕ್ ಟನ್ ನಮಗೆ ಅಲೋಕೇಶನ್ ಆಗಿ ಅದು ಸಪ್ಲೈ ಚಾಲು ಆಗ್ತಂದರೆ ಒಂದು ಕಂಫರ್ಟಬಲ್. ಕೊರೋನಾ ತಡೆಗಟ್ಟಲು ರಾಜ್ಯದಲ್ಲಿ ಲಭ್ಯವಿರುವ ಕೋವಿಶೀಲ್ಡ್ ಲಸಿಕೆಯಲ್ಲಿ 70% ಎರಡನೇ ಡೋಸ್ ಲಸಿಕೆ ಬಾಕಿ ಇರುವ 45 ವರ್ಷ ಮೇಲ್ಪಟ್ಟವರಿಗೆ ಆದ್ಯತೆ ಮೇರೆಗೆ ನೀಡಲಾಗುವುದು ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಈ ಕ್ರಮ ಕೈಗೊಳ್ಳಲಾಗಿದೆ. ಬಾಕಿ ಇರುವ 30% ಕೋವಿಶೀಲ್ಡ್ ಲಸಿಕೆಯನ್ನು 45 ವರ್ಷ ಮೇಲ್ಪಟ್ಟವರಿಗೆ 1ನೇ ಡೋಸ್ ನೀಡಲು ಬಳಸಲಾಗುವುದು ಎಂದು ಟ್ವೀಟ್ ಮಾಡಿದ್ದಾರೆ. ಕೋವ್ಯಾಕ್ಸಿನ್ ಲಸಿಕೆಯನ್ನು 2ನೇ ಡೋಸ್ ಬಾಕಿ ಇರುವ 45 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ನೀಡಲಾಗುವುದು. ವ್ಯಾಕ್ಸಿನ್ ಲಸಿಕೆ ಕಡಿಮೆ ಪ್ರಮಾಣದಲ್ಲಿ ಸರಬರಾಜಾಗಿರುವ ಕಾರಣ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಕಳೆದ 7 ದಿನಗಳಲ್ಲಿ ದೇಶದ 180 ಜಿಲ್ಲೆಗಳಲ್ಲಿ ಒಂದೇ ಒಂದು ಕೊರೋನಾ ಸಾಂಕ್ರಾಮಿಕ ಪ್ರಕರಣ ವರದಿಯಾಗಿಲ್ಲ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾ ಹರ್ಷವರ್ಧನ್ ಹೇಳಿದ್ದಾರೆ. 0.39% ರೋಗಿಗಳು ಮಾತ್ರ ವೆಂಟಿಲೇಟರ್ ನೆರವಿನಿಂದ ಚಿಕಿತ್ಸೆ ಪಡೆಯುತ್ತಿದ್ದಾರೆ. 3.70% ಮಂದಿ ಸೋಂಕಿತರು ಆಮ್ಲಜನಕ ಬೆಂಬಲಿತ ಹಾಸಿಗೆಗಳಲ್ಲಿ ಚಿಕಿತ್ಸೆ ಹೊಂದುತ್ತಿದ್ದಾರೆ ಎಂದು ಸಚಿವರು ಅಂಕಿಅಂಶ ನೀಡಿದ್ದಾರೆ. ಆರೋಗ್ಯ ಸಚಿವರು ಕೋವಿಡ್-19 ಕುರಿತ ಸಚಿವರ ಗುಂಪಿನ 25ನೇ ಉನ್ನತ ಮಟ್ಟದ ಸಭೆ ಅಧ್ಯಕ್ಷತೆ ವಹಿಸಿದ್ದರು. ಸಭೆಯಲ್ಲಿ ಹೆಚ್ಚುವರಿ ಆಮ್ಲಜನಕದ ಲಭ್ಯತೆ, ಚಿಕಿತ್ಸೆ, ರೋಗ ನಿರ್ಣಯ ಹಾಗೂ ವೈದ್ಯಕೀಯ ಸಲಕರಣೆಗಳ ಸಮರ್ಪಕ ಲಭ್ಯತೆಯನ್ನು ಖಾತ್ರಿಪಡಿಸಿಕೊಳ್ಳಲು ಕೈಗೊಂಡಿರುವ ಕ್ರಮಗಳನ್ನು ಪರಾಮರ್ಶಿಸಲಾಯಿತು. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್, ನಾಗರಿಕ ವಿಮಾನಯಾನ ಸಚಿವ ಹರ್ದೀಪ್ ಸಿಂಗ್ ಪುರಿ, ರಾಸಾಯನಿಕ ಮತ್ತು ರಸಗೊಬ್ಬರಗಳ ಖಾತೆ ಸಚಿವ ಮನ್ಸುಖ್ ಮಾಂಡವೀಯ, ಗೃಹ ವ್ಯವಹಾರಗಳ ರಾಜ್ಯ ಸಚಿವ ನಿತ್ಯಾನಂದ ರೈ ಹಾಗೂ ಉನ್ನತ ಅಧಿಕಾರಿಗಳು ಭಾಗವಹಿಸಿದ್ದರು. ಡಾ ಹರ್ಷವರ್ಧನ್ ಮಾತನಾಡಿ, ದೇಶದಲ್ಲಿ ಈವರೆಗೆ 16,73,00,000 ಮಂದಿಗೆ ಕೋವಿಡ್ ಲಸಿಕೆ ನೀಡಲಾಗಿದೆ. ಮೊದಲ ಡೋಸ್ ಹಾಗೂ 2ನೇ ಡೋಸ್ ನಡುವಿನ ಅಂತರದ ಬಗ್ಗೆ ಸಚಿವರು ಕಳವಳ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರದ ರಾಜ್ಯಗಳೊಂದಿಗೆ ತೀವ್ರವಾಗಿ ಕಾರ್ಯನಿರ್ವಹಿಸುತ್ತಿದ್ದು 2ನೇ ಡೋಸ್ ಲಸಿಕೆ ಪಡೆದುಕೊಳ್ಳಲು ಜನರನ್ನು ಪ್ರೇರೇಪಿಸಲು ಪ್ರಯತ್ನಿಸುತ್ತಿದೆ ಎಂದು ಸಚಿವ ಡಾ ಹರ್ಷವರ್ಧನ್ ಹೇಳಿದರು. ಕೋವಿಡ್ ರೋಗಿಗಳನ್ನು ವಿವಿಧ ವರ್ಗದ ಕೋವಿಡ್ ಸೌಲಭ್ಯಗಳಿಗೆ ದಾಖಲಿಸಿಕೊಳ್ಳುವ ರಾಷ್ಟ್ರೀಯ ನೀತಿಯನ್ನು ಕೇಂದ್ರ ಆರೋಗ್ಯ ಸಚಿವಾಲಯ ಪರಿಷ್ಕರಿಸಿದೆ. ಕೋವಿಡ್ನಿಂದ ಬಳಲುತ್ತಿರುವ ರೋಗಿಗಳ ತ್ವರಿತ, ಪರಿಣಾಮಕಾರಿ ಮತ್ತು ಸಮಗ್ರ ಚಿಕಿತ್ಸೆಯನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಈ ಪರಿಷ್ಕೃತ ನೀತಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಕೋವಿಡ್ನಿಂದ ಬಳಲುತ್ತಿರುವ ರೋಗಿಗಳಿಗೆ ಕ್ಷಿಪ್ರ ಹಾಗೂ ಪರಿಣಾಮಕಾರಿ ಸಮಗ್ರ ಚಿಕಿತ್ಸೆ ಖಚಿತಪಡಿಸಿಕೊಳ್ಳುವ ಉದ್ದೇಶವನ್ನು ಈ ಕ್ರಮ ಹೊಂದಿದೆ. ಕೋವಿಡ್ ಆರೋಗ್ಯ ಕೇಂದ್ರಕ್ಕೆ ರೋಗಿಯನ್ನು ದಾಖಲಿಸಿಕೊಳ್ಳಲು ಕೊರೋನಾ ವೈರಸ್ ಪಾಸಿಟಿವ್ ವರದಿ ಕಡ್ಡಾಯವಲ್ಲ. ಯಾವುದೇ ರೋಗಿಗೆ ಯಾವುದೇ ರೀತಿಯ ಸೇವೆಗಳನ್ನು ನಿರಾಕರಿಸುವಂತಿಲ್ಲ. ರೋಗಿಯು ಬೇರೆ ನಗರಕ್ಕೆ ಸೇರಿದ್ದರೂ ಆಮ್ಲಜನಕ ಅಥವಾ ಅಗತ್ಯ ಔಷಧಿ ಸೇರಿದಂತೆ ಆರೈಕೆ ನಿರಾಕರಿಸುವಂತಿಲ್ಲ ಎಂದು ತಿಳಿಸಲಾಗಿದೆ. ಆಸ್ಪತ್ರೆ ಇರುವ ನಗರದ ಗುರುತಿನ ಚೀಟಿ ಹಾಜರುಪಡಿಸಲಿಲ್ಲ ಎಂಬ ಕಾರಣಕ್ಕೆ ಯಾವುದೇ ರೋಗಿಯನ್ನು ದಾಖಲಿಸಿಕೊಳ್ಳಲು ನಿರಾಕರಿಸುವಂತಿಲ್ಲ. ಅಗತ್ಯತೆಯ ಆಧಾರದ ಮೇಲೆ ಆಸ್ಪತ್ರೆಗೆ ದಾಖಲಿಸಿಕೊಳ್ಳಬೇಕು. ಆಸ್ಪತ್ರೆ ಆರೈಕೆ ಅಗತ್ಯವಿಲ್ಲದ ವ್ಯಕ್ತಿಗಳು ಹಾಸಿಗೆಗಳನ್ನು ಆಕ್ರಮಿಸಿಕೊಂಡಿಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಇದಲ್ಲದೆ ಯಾವುದೇ ರೋಗಿಯ ಡಿಸ್ಚಾರ್ಜ್ ಪರಿಷ್ಕೃತ ಡಿಸ್ಚಾರ್ಜ್ ನೀತಿಗೆ ಅನುಗುಣವಾಗಿರಬೇಕು ಎಂದು ಸೂಚಿಸಿದೆ. ರಾಜ್ಯ ಸರ್ಕಾರಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು ಈ ಸೂಚನೆಗಳನ್ನು ಅಳವಡಿಸಿಕೊಂಡು ಸೂಕ್ತ ಆದೇಶ ಹೊರಡಿಸಬೇಕು ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಕೊರೋನಾ ನಿಯಂತ್ರಣಕ್ಕೆ ವೈದ್ಯಕೀಯ ಸಹಕಾರವನ್ನು ಮತ್ತಷ್ಟು ಹೆಚ್ಚಿಸುವ ಸಲುವಾಗಿ ಆಯುಷ್ ಮಾನವ ಸಂಪನ್ಮೂಲ ಬಳಸಿಕೊಳ್ಳಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಕೊರೋನಾ ಕ್ಲಿನಿಕಲ್ ನಿರ್ವಹಣೆಗಾಗಿ ತರಬೇತಿ ಪಡೆದ ಆಯುಷ್ ಮಾನವ ಸಂಪನ್ಮೂಲ ಬಳಸಿಕೊಳ್ಳುವಂತೆ ಕೇಂದ್ರ ಸರ್ಕಾರ ಸಲಹೆ ಮಾಡಿದೆ. ಇದರಿಂದ ಸುಮಾರು 8 ಲಕ್ಷ ವೃತ್ತಿಪರರು ಕೊರೋನಾ ನಿರ್ವಹಣೆಗೆ ಲಭ್ಯವಾಗಲಿದ್ದಾರೆ ಎಂದು ಆಯುಷ್ ಸಚಿವಾಲಯ ತಿಳಿಸಿದೆ.
ಆಯುಷ್ ಆಸ್ಪತ್ರೆಗಳನ್ನು ಕೊರೋನಾ ಚಿಕಿತ್ಸೆಗೆ ಬಳಸಿಕೊಳ್ಳಲು ಮುಂದಾಗುವ ರಾಜ್ಯ ಸರ್ಕಾರ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಆಯುಷ್ ಸಚಿವಾಲಯ ಬೆಂಬಲ ನೀಡಲಿದೆ. ದೇಶದಲ್ಲಿ 750 ಆಯುಷ್ ಆಸ್ಪತ್ರೆಗಳ 50,000 ಆಸ್ಪತ್ರೆಗಳು ಮತ್ತು 86 ಕ್ಲಿನಿಕಲ್ ಸೌಲಭ್ಯಗಳು ಕೋವಿಡ್ ನಿರ್ವಹಣೆಗೆ ಲಭ್ಯವಾಗಲಿದೆ ಎಂದು ಸಚಿವಾಲಯ ಹೇಳಿದೆ. ಕೇಂದ್ರದ ಮನವಿಗೆ ಸ್ಪಂದಿಸಿ ಕನಿಷ್ಠ 100 ದಿನ ಕೊರೋನಾ ನಿರ್ವಹಣೆ ಕರ್ತವ್ಯ ಪೂರ್ಣಗೊಳಿಸಿದವರಿಗೆ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿಗಳ ವಿಶಿಷ್ಟ ಕೋವಿಡ್-19 ರಾಷ್ಟ್ರೀಯ ಸೇವಾ ಪುರಸ್ಕಾರ ನೀಡಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವ ಕೋವಿಡ್ ನಿರೋಧಕ ಔಷಧಿಯ ತುರ್ತು ಬಳಕೆಗೆ ಭಾರತೀಯ ಔಷಧ ನಿಯಂತ್ರಣ ಪ್ರಾಧಿಕಾರ ಒಪ್ಪಿಗೆ ನೀಡಿದೆ. ಡಿಆರ್ಡಿಒ ಅಂಗಸಂಸ್ಥೆ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಕ್ಲಿಯರ್ ಮೆಡಿಸಿನ್ ಹಾಗೂ ಅಲೈಡ್ ಸೈನ್ಸಸ್ ಕೋವಿಡ್ ನಿರೋಧಕ ಔಷಧಿಯನ್ನು ಅಭಿವೃದ್ಧಿಪಡಿಸಿದೆ. ಹೈದರಾಬಾದ್ನ ಡಾ ರೆಡ್ಡಿಸ್ ಲ್ಯಾಬೊರೇಟರೀಸ್ ಸಹಯೋಗದೊಂದಿಗೆ ನಡೆಸಿದ ಕ್ಲಿನಿಕಲ್ 3 ಹಂತಗಳ ಕ್ಲಿನಿಕಲ್ ಪ್ರಯೋಗದಲ್ಲಿ ಆಸ್ಪತ್ರೆಗೆ ದಾಖಲಾದ ಕೋವಿಡ್ ಸೋಂಕಿತರನ್ನು ತ್ವರಿತವಾಗಿ ಚೇತರಿಸಿಕೊಳ್ಳಲು ಪೂರಕ ಆಮ್ಲಜನಕ ಅವಲಂಬನೆಯನ್ನು ತಗ್ಗಿಸಲಿದೆ ಎಂಬುದನ್ನು ತೋರಿಸಿದೆ. ಈ ಔಷಧಿಯಿಂದ ಚಿಕಿತ್ಸೆ ಪಡೆದ ಹೆಚ್ಚಿನ ಕೋವಿಡ್ ರೋಗಿಗಳಿಗೆ ನಡೆಸಿದ ಆರ್ಟಿಪಿಸಿಆರ್ ಪರೀಕ್ಷೆಗಳಲ್ಲಿ ನೆಗೆಟಿವ್ ವರದಿ ಬಂದಿದೆ ಎಂದು ಹೇಳಿಕೆಯಲ್ಲಿ ತಿಳಿಸಿದೆ. 65 ವರ್ಷಕ್ಕಿಂತ ಹೆಚ್ಚು ವಯಸ್ಸಿನ ರೋಗಿಗಳಲ್ಲಿ ಔಷಧಿ ಪರಿಣಾಮಕಾರಿಯಾಗಿದೆ ಎಂಬುದು ಕಂಡುಬಂದಿದೆ. ತೀವ್ರವಾದ ಕೋವಿಡ್ ರೋಗಿಗಳಿಗೆ ಮಧ್ಯಮ ಪ್ರಮಾಣದಲ್ಲಿ ಸಹಾಯಕ ಚಿಕಿತ್ಸೆಯಾಗಿ ಈ ಔಷಧಿ ತುರ್ತು ಬಳಕೆಗೆ ಡಿಜಿಸಿಐ ಅನುಮತಿ ನೀಡಿದೆ. ಜೆನೆರಿಕ್ ಅಣು ಹಾಗೂ ಗ್ಲೂಕೋಸ್ನ ಅನಲಾಗ್ ಆಗಿರುವುದರಿಂದ ಔಷಧಿಯನ್ನು ಸುಲಭವಾಗಿ ಉತ್ಪಾದಿಸಬಹುದು ಹಾಗೂ ದೇಶದಲ್ಲಿ ಸಾಕಷ್ಟು ಲಭ್ಯವಾಗಬಹುದು. ಔಷಧಿ ಪುಡಿ ರೂಪದಲ್ಲಿ ಸ್ಯಾಚೆಟ್ನಲ್ಲಿರಲಿದ್ದು ನೀರಿನಲ್ಲಿ ಕರಗಿಸಿ ಮೌಖಿಕವಾಗಿ ತೆಗೆದುಕೊಳ್ಳಲಾಗುತ್ತದೆ. ಇದು ವೈರಸ್ ಸೋಂಕಿತ ಕೋಶಗಳಲ್ಲಿ ಸಂಗ್ರಹಗೊಂಡು ವೈರಲ್ ಸಂಶ್ಲೇಷಣೆ ಶಕ್ತಿಯ ಬೆಳವಣಿಗೆ ನಿಲ್ಲಿಸುವ ಮೂಲಕ ವೈರಸ್ ಬೆಳವಣಿಗೆಯನ್ನು ತಡೆಯುತ್ತದೆ. ಐರೋಪ್ಯ ಒಕ್ಕೂಟದ ಕೌನ್ಸಿಲ್ ಸಭೆ ವರ್ಚುವಲ್ ಮೂಲಕ ನಡೆಯುತ್ತಿದ್ದು ಪ್ರಧಾನಿ ನರೇಂದ್ರ ಮೋದಿ ವಿಶೇಷ ಆಹ್ವಾನಿತರಾಗಿ ಪಾಲ್ಗೊಂಡಿದ್ದಾರೆ. ಭಾರತ ಐರೋಪ್ಯ ಒಕ್ಕೂಟ ನಾಯಕರ ಸಭೆಯನ್ನು ಪೋರ್ಚುಗಲ್ ಪ್ರಧಾನಮಂತ್ರಿ ಆಂಟೋನಿಯೋ ಕೋಸ್ಟಾ ಆಯೋಜಿಸಿದ್ದು ಸಭೆ ಪ್ರಗತಿಯಲ್ಲಿದೆ. ಐರೋಪ್ಯ ಒಕ್ಕೂಟ ಮಂಡಳಿಯ ಅಧ್ಯಕ್ಷತೆಯನ್ನು ಪೋರ್ಚುಗಲ್ ವಹಿಸಿಕೊಂಡಿದೆ. ಐರೋಪ್ಯ ಒಕ್ಕೂಟದ ಎಲ್ಲ 27 ಸದಸ್ಯ ರಾಷ್ಟ್ರಗಳ ಮುಖ್ಯಸ್ಥರು ಅಥವಾ ಸರ್ಕಾರದ ಪ್ರತಿನಿಧಿಗಳೊಂದಿಗೆ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಕಳೆದ ಮಾರ್ಚ್ವರೆಗೆ ಅಮೆರಿಕ ಅಧ್ಯಕ್ಷತೆ ವಹಿಸಿದ್ದಾಗ EU+27 ಮಾದರಿಯಲ್ಲಿ ಒಮ್ಮೆ ಮಾತ್ರ ಸಭೆ ನಡೆದಿತ್ತು. ಸಭೆಯಲ್ಲಿ ನಾಯಕರು ಕೋವಿಡ್-19 ಸಾಂಕ್ರಾಮಿಕ ಸ್ಥಿತಿಗತಿ ಹಾಗೂ ಆರೋಗ್ಯ ರಕ್ಷಣೆಯ ಸಹಕಾರ, ಸುಸ್ಥಿರ ಮತ್ತು ಸಮಗ್ರ ಪ್ರಗತಿ, ಭಾರತ ಐರೋಪ್ಯ ಒಕ್ಕೂಟದ ಸಹಭಾಗಿತ್ವ ಬಲವರ್ಧನೆ ಸೇರಿದಂತೆ ಕುರಿತಂತೆ ಚರ್ಚೆ ನಡೆಯುತ್ತಿದೆ. ಭಾರತ ಐರೋಪ್ಯ ಒಕ್ಕೂಟದ ನಾಯಕರ ಈ ಸಭೆ ಐರೋಪ್ಯ ಒಕ್ಕೂಟದ ಸದಸ್ಯ ರಾಷ್ಟ್ರಗಳ ನಡುವಿನ ಸಮಾಲೋಚನೆಗೆ ಒಂದು ಅಭೂತಪೂರ್ವ ರಾಜಕೀಯವಾಗಿ ಅತ್ಯಂತ ಮಹತ್ವದ ಮೈಲಿಗಲ್ಲಾಗಲಿದೆ. 2020 ಜುಲೈನಲ್ಲಿ ನಡೆದ 15ನೇ ಭಾರತ ಐರೋಪ್ಯ ಒಕ್ಕೂಟದ ಶೃಂಗಸಭೆಯ ನಂತರ ಸಂಬಂಧ ವೃದ್ಧಿಯ ವೇಗಕ್ಕೆ ಇದು ಸಾಕ್ಷಿಯಾಗಲಿದೆ ಎಂದು ವಿಶ್ಲೇಷಿಸಲಾಗಿದೆ. ಬೀದರ್ ಜಿಲ್ಲೆಯಲ್ಲಿ ಕೋವಿಡ್ ರೋಗಿಗಳ ಸಮಸ್ಯೆ ಆಲಿಸಿ ಸಂಪೂರ್ಣ ನಿಯಂತ್ರಣ ಹಾಗೂ ನಿರ್ವಹಣೆಗಾಗಿ ಜಿಲ್ಲಾಡಳಿತದಿಂದ ಪ್ರತ್ಯೇಕ ಕೋವಿಡ್ ವಾರ್ ರೂಮ್ ರಚಿಸಲಾಗಿದ್ದು ಅದು ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸಲಿದೆ. ಕೋವಿಡ್ ವಾರ್ ರೂಮ್ನಲ್ಲಿ ಕೆಲಸ ನಿರ್ವಹಿಸಲು ಪ್ರತ್ಯೇಕ ಸಿಬ್ಬಂದಿ ನೇಮಿಸಲಾಗಿದ್ದು ಅವರು ಎಲ್ಲ ಸರ್ಕಾರಿ ಖಾಸಗಿ ಆಸ್ಪತ್ರೆಗಳ ಕೋವಿಡ್ ಸೋಂಕಿತರ ಸಮಸ್ಯೆ ಆಲಿಸಲಿದ್ದು ಅವರಿಗೆ ಆಕ್ಸಿಜನ್, ಬೆಡ್ ಮತ್ತಿತರ ನೆರವು ಬೇಕಿದ್ದಲ್ಲಿ ಅದನ್ನು ನಿವಾರಿಸಲಿದ್ದಾರೆ. ಜೊತೆಗೆ ಜಿಲ್ಲೆಯ ಎಲ್ಲ ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳು ಪ್ರತಿನಿತ್ಯ ಸೋಂಕಿತರ ಹಾಗೂ ಅವರ ಮಾಹಿತಿಯನ್ನು ವಾರ್ ರೂಮ್ಗೆ ರವಾನಿಸಲಿದ್ದು ಜಿಲ್ಲಾಡಳಿತ ಅದರ ಪರಿಶೀಲನೆ ನಡೆಸಲಿದೆ. ಸಾರ್ವಜನಿಕರಿಗಾಗಿ ಪ್ರತ್ಯೇಕ ಸಹಾಯವಾಣಿ ರಚಿಸಿದ್ದು ಜನರು ಆ ಸಹಾಯವಾಣಿಗೆ ಕರೆ ಮಾಡಿ ಕೊರೋನಾ ಸೋಂಕಿತರ ಸಮಸ್ಯೆ ತಿಳಿಸಬಹುದು. ಅವೆಲ್ಲರೂ ಅಲ್ಲಿ ಸ್ಥಳೀಯ ಸಿಸಿಸಿ ಡಿಡಿ ನ್ಯೂಸ್ನೊಂದಿಗೆ ಜಿಲ್ಲಾಧಿಕಾರಿ ಆರ್ ರಾಮಚಂದ್ರನ್. ಬೀದರ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬೋಧಕ ಆಸ್ಪತ್ರೆಯಲ್ಲಿ ಪ್ರತ್ಯೇಕ ವಾರ್ ರೂಮ್ ಕೆಲಸ ನಿರ್ವಹಿಸಲಿದೆ. ಇದು ಇಡೀ ಜಿಲ್ಲೆಯ ಕೋವಿಡ್ ಸೋಂಕಿತರ ಸಮಸ್ಯೆ ಗಮನಿಸಲಿದೆ. ಜೊತೆಗೆ ನೂತನ ಆಕ್ಸಿಜನ್ ಪ್ಲಾಂಟ್ ನಿರ್ಮಿಸಲು ಚಿಂತನೆ ನಡೆಸಲಾಗಿದೆ ಎಂದು ಹೇಳಿದರು. ಮೆಡಿಕಲ್ ಆಕ್ಸಿಜನ್ ಪ್ಲಾಂಟ್ಗಳನ್ನು ನಿರ್ಮಾಣ ಮಾಡಲಿಕ್ಕೆ ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡು ಮತ್ತು ನಮ್ಮ ಹೈದರಾಬಾದ್ ಅಥವಾ ಕಲ್ಯಾಣ ಕರ್ನಾಟಕ ರೀಜನಲ್ ಡೆವಲಪ್ಮೆಂಟ್ ಬೋರ್ಡ್ ವತಿಯಿಂದ ಹೊಸ ಆಕ್ಸಿಜನ್ ಜನರೇಷನ್ ಪ್ಲಾಂಟ್ಗಳನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಕೋವಿಡ್ ವಾರ್ ರೂಮನ್ನು ಬೀದರ್ ಜಿಲ್ಲಾಡಳಿತದ ಕಚೇರಿನಲ್ಲಿ ಸ್ಥಾಪನೆ ಮಾಡಿದ್ದೀವಿ. ಸುಮಾರು 50ಕ್ಕಿಂತ ಹೆಚ್ಚು ಅಧಿಕಾರಿಗಳು ಇಲ್ಲೇನೆ ಸೆಕೆಂಡ್ ಫ್ಲೋರ್ನಲ್ಲಿ ಕೂತು ದಿನನಿತ್ಯ 24 ಗಂಟೆ ವಾರದಲ್ಲಿ 7 ದಿವಸವನ್ನು ಕೂತು
ಜಿಲ್ಲೆನಿಂದ ಬಹಳ ಕಡೆಯಿಂದ ಬರ್ತಕ್ಕಂಥ ಕರೆಗಳನ್ನು ಅವರು ಸ್ವೀಕಾರ ಮಾಡಿ ಅವರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಆಕ್ಸಿಜನ್ ಬಗ್ಗೆ ಹೆಲ್ಪ್ಲೈನ್ ಇದೆ, ರೆಮ್ಡೆಸಿವಿರ್ ಬಗ್ಗೆ ಹೆಲ್ಪ್ಲೈನ್ ಇದೆ, ಬೆಡ್ ಅವೈಲಬಲ್ ಇದೆಯಾ ಇಲ್ವಾ ಎನ್ನುವುದರ ಬಗ್ಗೆ ಮಾಹಿತಿಗಳನ್ನು ನೀಡಲಿಕ್ಕೆ ಅವರು ವ್ಯವಸ್ಥಿತವಾಗಿ ಕೆಲಸಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಕಳೆದ 24 ಗಂಟೆಗಳಲ್ಲಿ ದೇಶದಲ್ಲಿ ಸುಮಾರು 4,01,078 ಹೊಸ ಸೋಂಕು ಪ್ರಕರಣಗಳು ದಾಖಲಾಗಿದ್ದು, ಇದರಿಂದಾಗಿ ಒಟ್ಟು ಸೋಂಕಿತರ ಸಂಖ್ಯೆ 2,18,92,676ಕ್ಕೆ ಏರಿಕೆಯಾಗಿದೆ. 3,18,609 ಮಂದಿ ಆಸ್ಪತ್ರೆಗಳಿಂದ ಹೊಸದಾಗಿ ಬಿಡುಗಡೆಯಾಗಿದ್ದಾರೆ. ಇದರೊಂದಿಗೆ ಒಟ್ಟಾರೆ 1,70,30,960 ಮಂದಿ ಗುಣಮುಖರಾಗಿದ್ದಾರೆ. ಚೇತರಿಕೆಯ ಪ್ರಮಾಣ 81.90% ಕುಸಿದಿದೆ. ಒಟ್ಟು 37,23,446 ಸಕ್ರಿಯ ಪ್ರಕರಣಗಳಿವೆ. ಈ ಪ್ರಮಾಣ 17.01%. ಈವರೆಗೆ 2,38,270 ಮಂದಿ ಮೃತಪಟ್ಟಿದ್ದು 1.09% ಎಂದು ಆರೋಗ್ಯ ಸಚಿವಾಲಯ ತಿಳಿಸಿದೆ. ಈವರೆಗೆ 16,73,46,544 ಮಂದಿಗೆ ಕೋವಿಡ್-19 ಲಸಿಕೆ ನೀಡಲಾಗಿದೆ. ನಿನ್ನೆ ಒಂದೇ ದಿನ 22,97,257 ಮಂದಿಗೆ ಲಸಿಕೆ ನೀಡಲಾಗಿದೆ. ದೇಶದಲ್ಲಿ ಸೋಂಕು ವ್ಯಾಪಕವಾಗುತ್ತಿರುವ ಹಿನ್ನೆಲೆಯಲ್ಲಿ ಕೊರೋನಾ ಚಿಕಿತ್ಸೆ ನೀಡುತ್ತಿರುವ ಆಸ್ಪತ್ರೆಗಳು, ನಿರ್ವಹಣಾ ಕೇಂದ್ರಗಳು ಸೇರಿದಂತೆ ವೈದ್ಯಕೀಯ ಸೌಲಭ್ಯ ಕಲ್ಪಿಸುವವರಿಗೆ ಕೇಂದ್ರ ಸರ್ಕಾರವು ಆದಾಯ ತೆರಿಗೆಯಲ್ಲಿ ಕೆಲವು ವಿನಾಯಿತಿಗಳನ್ನು ನೀಡಿದೆ. ಆದಾಯ ತೆರಿಗೆ ಕಾಯ್ದೆ 1961ರ 269 ಎಸ್ಟಿ ಅಡಿಯಲ್ಲಿ ಕೇಂದ್ರ ಸರ್ಕಾರವು ನಿಬಂಧನೆಗಳನ್ನು ಸಡಿಲಿಸಿದೆ. ಕೊರೋನಾ ಚಿಕಿತ್ಸೆಗೆ ರೋಗಿಗಳು 2 ಲಕ್ಷ ರೂಪಾಯಿವರೆಗೆ ನಗದು ಪಾವತಿಸಿದರೆ ಆ ಮೊತ್ತಕ್ಕೆ 2021ರ ಏಪ್ರಿಲ್ 1ರಿಂದ ಮೇ 31ರವರೆಗೆ ಆದಾಯ ತೆರಿಗೆಯಿಂದ ವಿನಾಯಿತಿ ನೀಡಲಾಗಿದೆ. ಇದಕ್ಕೆ ನಗದು ಪಾವತಿಸುವವರು ತಮ್ಮ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ನೀಡಬೇಕಾಗಿದೆ. ಕೊರೋನಾ ಚಿಕಿತ್ಸೆ ನೀಡುವ ಎಲ್ಲ ಆಸ್ಪತ್ರೆಗಳು, ಕ್ಲಿನಿಕ್ಗಳು, ನರ್ಸಿಂಗ್ ಹೋಂಗಳು, ಕೋವಿಡ್ ಆರೈಕೆ ಕೇಂದ್ರಗಳಿಗೆ ಈ ಆದೇಶ ಅನ್ವಯವಾಗಲಿದೆ. ಕೋವಿಡ್-19 ಎರಡನೇ ಅಲೆ ವ್ಯಾಪಕವಾಗಿ ಹರಡುತ್ತಿದ್ದು, ಗ್ರಾಮೀಣ ಪ್ರದೇಶಗಳಲ್ಲಿ ಅದನ್ನು ನಿಯಂತ್ರಿಸಲು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ. ಹುಣಸೂರು ಪಟ್ಟಣ ಹಾಗೂ ತಾಲೂಕಿನ ಎಲ್ಲ ಗ್ರಾಮಗಳಲ್ಲೂ ಸ್ಯಾನಿಟೈಸರ್ ಸಿಂಪಡಣೆ ಮಾಡುವ ಮೂಲಕ ಆ ಪ್ರದೇಶಗಳಲ್ಲಿ ಕೊರೋನಾ ವೈರಸ್ ಹರಡುವಿಕೆ ತಡೆಗಟ್ಟಲು ಅಧಿಕಾರಿಗಳು ಶ್ರಮಿಸುತ್ತಿದ್ದಾರೆ. ಪುರಸಭೆಯ ನೌಕರರು ಪಟ್ಟಣ ಹಾಗೂ ಗ್ರಾಮಗಳ ಮಾರುಕಟ್ಟೆ ರಸ್ತೆಗಳು ಸೇರಿದಂತೆ ವಿವಿಧ ಹಲವು ಪ್ರದೇಶಗಳಿಗೆ ಸ್ಯಾನಿಟೈಸರ್ ಮಾಡುತ್ತಿದ್ದು, ಕೊರೋನಾ ನಿಯಂತ್ರಣ ಹಾಗೂ ಮುಂಜಾಗ್ರತೆ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುತ್ತಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ತಾಲೂಕು ಕೋವಿಡ್ ನಿರ್ವಹಣಾಧಿಕಾರಿ ಯೂನಿಸ್, ಕೋವಿಡ್ ಮೊದಲ ಅಲೆಗಿಂತ ಎರಡನೇ ಅಲೆ ಹೆಚ್ಚು ಪರಿಣಾಮಕಾರಿಯಾಗಿದ್ದು, ಮುಂಜಾಗ್ರತಾ ಕ್ರಮಗಳಿಗೆ ಒತ್ತು ನೀಡಲಾಗಿದೆ ಎಂದು ಹೇಳಿದರು. ಅಲೆಯಲ್ಲಿ ನಾವು ವಾರ್ಡ್ ನಂಬರ್ 31ರಲ್ಲಿ ನಾವು ಎಲ್ಲ ಪೂರ್ತಿ ಶಬೀರ್ ನಗರ ಮತ್ತೆ ಎಲ್ಲ ಸೇರಿದಂತೆ ಎಲ್ಲ ಜನರಿಗೆ ಸೌಲಭ್ಯ ಮಾಡೋದಕ್ಕೋಸ್ಕರ ನಾವು ಸ್ಯಾನಿಟೈಸರ್ ಮಾಡಿಸ್ತಾ ಇದ್ದೀವಿ. ಕೊರೋನಾದಿಂದ ಸಂಕಷ್ಟದಲ್ಲಿರುವ ಗ್ರಾಮೀಣ ಜನರಿಗೆ ಉದ್ಯೋಗ ಕಲ್ಪಿಸಲು ರಾಜ್ಯ ಸರ್ಕಾರ ಕೋಲಾರ ಜಿಲ್ಲೆಯ ದೇವಸಮುದ್ರ ಗ್ರಾಮ ಪಂಚಾಯಿತಿಯ ಹೊಸಕೆರೆ ಹಳ್ಳಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಕಾಮಗಾರಿ ಕೈಗೆತ್ತಿಕೊಂಡಿದೆ. ದುಡಿಯೋಣ ಬಾ ಎಂಬ ಪರಿಕಲ್ಪನೆಯಡಿ ಸ್ಥಳೀಯರಿಗೆ ಉದ್ಯೋಗ ಕಲ್ಪಿಸಿದ್ದು, ಏಪ್ರಿಲ್ 1ರಿಂದ ಆರಂಭವಾಗಿರುವ ಕಾಮಗಾರಿಗಳು ಜುಲೈ 10ಕ್ಕೆ ಮುಗಿಯಲಿವೆ. 100 ದಿನಗಳ ಕಾಲದ ಈ ಅಭಿಯಾನ ನೀರಿನ ಮೂಲ ಸಂರಕ್ಷಿಸುವ ಉದ್ದೇಶ ಹೊಂದಿದೆ. ಡಿಡಿ ನ್ಯೂಸ್ನೊಂದಿಗೆ ಹೊಸಕೆರೆ ಗ್ರಾಮದ ಯುವಕ ಶ್ರೀರಾಮ್, ನಿರುದ್ಯೋಗಿಗಳಿಗೆ ಜೀವನೋಪಾಯಕ್ಕೆ ಈ ಯೋಜನೆ ಸಹಕಾರಿಯಾಗಿದೆ ಎಂದು ಹೇಳಿದರು. ಜೀವನಕ್ಕೆ ಮಾರ್ಗ ಯಾವುದೂ ಕೂಡ ಇಲ್ಲ. ಹಾಗಾಗಿ ಈ ಎನ್ಆರ್ಜಿ ಏನಿದೆ, ಈ ಒಂದು ಕಾರ್ಯಯೋಜನೆ ಅಡಿಯಲ್ಲಿ ನಮ್ಮೂರಲ್ಲಿ ಒಂದಷ್ಟು ಜನಕ್ಕೆ ಉಪಯೋಗವಾಗುವಂಥ ಒಂದು ನಮ್ಮ ಊರಿನ ಕೆರೆಯನ್ನು ನಾವೇ ಅದನ್ನು ಹೂಳೆತ್ತುವಂಥ ಕಾರ್ಯವನ್ನು ಮಾಡಿ ನಾವು ಬದುಕುವಂಥ ಒಂದು ಆಧಾರ ಸಿಕ್ತು. ಈ ಒಂದು ಕಾರ್ಯಯೋಜನೆ ಅಡಿಯಲ್ಲಿ ದಿನಗೂಲಿಯಾಗಿ 289 ರೂಪಾಯಿಗಳನ್ನು ಕೊಟ್ಟು, ಅದೇ ರೀತಿಯಾಗಿ ಈ ಕಡೆ
ಗ್ರಾಮ ವಿಕಾಸ ಸಂಸ್ಥೆ ವತಿಯಿಂದ 61 ರೂಪಾಯಿ ಸೇರಿಸಿ ದಿನಕ್ಕೆ 350ರಂತೆ ನಮಗೆ ಕೊಡ್ತಿದ್ದಾರೆ. ಇದು ತುಂಬ ಉಪಯೋಗ ಆಗಿದೆ. ಈ ನಿಟ್ಟಿನಲ್ಲಿ ಬೇರೆ ಕಡೆ ಎಲ್ಲೂ ಕೂಡ ಹೋಗೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಕೋವಿಡ್ ಯಾವ ಊರಿಗೆ ಹೋದರೂ ಕೂಡ ಯಾರು ಕೂಡ ಸೇರಿಸ್ಕೊತಾ ಇಲ್ಲ. ಅಷ್ಟೊಂದು ಇಂಥ ದುಸ್ಥಿತಿಯಲ್ಲಿ ಏನಾಯಿತು ಅಂತಂದರೆ ಊರಲ್ಲೇ ಒಂದಷ್ಟು ನಮಗೆ ಬದುಕಲಿಕ್ಕೆ ಆಧಾರ ಸಿಕ್ತು. ಇದೆಲ್ಲರೂ ಕೂಡ ಎಷ್ಟು ಇಲ್ಲಿರ್ತಕ್ಕಂಥ ಎಲ್ಲ ಒಂದು ಊರಿನ ಜನತೆಗೆ ಇದೊಂದು ಉಪಯೋಗ ಆಯಿತು ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಬೆಳಗ್ಗೆ ಕೂಲಿ ಗ್ರಾಮದ ಮಹಿಳೆ ಈ ಯೋಜನೆಯಡಿ ಕೆಲಸ ದೊರೆತಿರುವುದು ತೃಪ್ತಿ ತಂದಿದ್ದು ಉತ್ತಮ ಸಂಭಾವನೆ ದೊರೆಯಲಿದೆ ಎಂದರು. 500 ರೂಪಾಯಿ, ಹೆಂಗಸರಿಗೆ 300 ರೂಪಾಯಿ ಕೊಡ್ತಾ ಇದ್ದಾರೆ. ಇಲ್ಲಿ ನಾವು ಗ್ರಾಮ ವಿಕಾಸದಿಂದ ಕೆಲಸ ಮಾಡಿಸ್ತಾ ಇದ್ದಾರೆ. ಗೌರ್ಮೆಂಟಿಂದ ಈ ಗ್ರಾಮ ವಿಕಾಸದಿಂದ ನಮಗೆ ಒಂದು ದಿನಕ್ಕೆ 289 ರೂಪಾಯಿ ಕೊಡ್ತಾ ಇದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯ MN ರಾವ್ ಗ್ರಾಮದ ಸಮಗ್ರ ಹಾಗೂ ಸುಸ್ಥಿರ ಅಭಿವೃದ್ಧಿಗೆ ಈ ಯೋಜನೆ ನೆರವಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಅದರಲ್ಲಿ ಮುಖ್ಯವಾಗಿ ಮಕ್ಕಳ ಅಭಿವೃದ್ಧಿಗೆ ಹೇಗೆ ಅನುಕೂಲ ಆಗುತ್ತೆ ಅನ್ನೋ ಬಗ್ಗೆ ಯೋಚನೆ ಮಾಡಬೇಕು. ಅವರ ಕೂಲಿ ಜೊತೆಯಲ್ಲಿ ನಾವು ಪೂರಕವಾಗಿ ಸ್ವಲ್ಪ ಸಹಾಯ ಮಾಡಿದೆ, ಇನ್ಸೆಂಟಿವ್ ಕೊಟ್ಟರೆ ಜನ ಹಳ್ಳಿ ಬಿಟ್ಟು ಆಚೆ ಹೋದೆ ಈ 400 ರೂಪಾಯಿ ಕೂಲಿ ತಗೊಂಡು ಜೀವನ ಮಾಡ್ಬೋದು ಅಂತ ಉದ್ದೇಶ. ಸದ್ಯಕ್ಕೆ 289 ಪ್ಲಸ್ 61 350 ರೂಪಾಯಿ ಸಿಗುತ್ತೆ. ಮುಂದಕ್ಕೆ 400 ರೂಪಾಯಿ ಕೊಡುವ ಹಾಗೆ ನೋಡ್ತೀವಿ ನಾವು. ಈ ಲಾಕ್ಡೌನ್ ಅಂತ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ MN ನಾಗರಾಜ್ ಜನರ ಜೀವನ ಮಟ್ಟ ಸುಧಾರಣೆಗೆ ಈ ಯೋಜನೆ ಅನುಕೂಲವಾಗಿದ್ದು ಇಲಾಖೆ ಸಿಬ್ಬಂದಿಯ ಸಹಕಾರದಿಂದ ಜಿಲ್ಲೆಯಲ್ಲಿ ನರೇಗಾ ಯೋಜನೆ ಯಶಸ್ವಿಯಾಗಿ ಅನುಷ್ಠಾನವಾಗುತ್ತಿದೆ ಎಂದು ತಿಳಿಸಿದರು. ಅವರು ಸಹ ಈ ಒಂದು ಉದ್ಯೋಗ ಚೀಟಿಯನ್ನು ಪಡ್ಕೊಂಡು ಈ ಉದ್ಯೋಗಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಮ್ಮ ಅಧಿಕಾರಿಗಳು, ಗ್ರಾಮ ಮಟ್ಟದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಈ ನರೇಗಾ ಸಿಬ್ಬಂದಿ ಏನಿದ್ದಾರೆ ಅವರೆಲ್ಲರ ಸಹಕಾರದಿಂದ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಕೋಲಾರ ಜಿಲ್ಲೆಯಲ್ಲಿ ನಮಗೆ ಏಪ್ರಿಲ್ ಮಾಹೆಯಲ್ಲಿ 5 ಲಕ್ಷ ಅಷ್ಟು ಗುರಿಯನ್ನು ಕೊಟ್ಟಿದ್ದರು. ಸುಮಾರು 3,75,000 ಅಷ್ಟು ನಾವು ಮಾನವ ದಿನಗಳನ್ನು ಸೃಜನೆ ಮಾಡಿದ್ವಿ. ಮೇ ತಿಂಗಳಲ್ಲಿ ಇನ್ನೂ ಹೆಚ್ಚು ಸಮುದಾಯ ಕಾಮಗಾರಿಗಳನ್ನು ತೆಗೆದುಕೊಂಡು ವೈಯಕ್ತಿಕ ಕಾಮಗಾರಿಗಳನ್ನು ನೀಡಿ ಹೆಚ್ಚು ಮಾನವ ದಿನಗಳನ್ನು ಸೃಜನೆ ಮಾಡ್ತೀವಿ. ಯಾರಿಗೂ ಸಹ ಉದ್ಯೋಗಕ್ಕೆ ತೊಂದರೆ ಆಗದೇ ಇರೋ ರೀತಿ ಒಂದು ನಾವು ಕ್ರಮವನ್ನು ಕೈಗೊಳ್ತೀವಿ. ರಾಜ್ಯ ಸರ್ಕಾರದ ನೆರವಿನಿಂದ ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ 6 KL ಸಾಮರ್ಥ್ಯದ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಪ್ಲಾಂಟ್ ಸ್ಥಾಪಿಸಲಾಗಿದೆ. ಇದು ಇಲ್ಲಿನ ರೋಗಿಗಳಿಗೆ ವರದಾನವಾಗಿ ಪರಿಣಮಿಸಿದೆ. ಜಿಲ್ಲಾಸ್ಪತ್ರೆಯಲ್ಲಿ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಪ್ಲಾಂಟ್ ತೆರೆದಿರುವುದರಿಂದ ಕೋವಿಡ್ ಸೋಂಕಿತರಿಗೆ ಆಕ್ಸಿಜನ್ ಸಮಸ್ಯೆ ಕೊಂಚ ನಿವಾರಣೆಯಾಗಿದ್ದು ಮುಂದಿನ ದಿನಗಳಲ್ಲಿ ಮೈಸೂರಿನಿಂದ ಜಂಬೋ ಸಿಲಿಂಡರ್ ತರಿಸಿಕೊಳ್ಳುವ ಅಗತ್ಯವಿಲ್ಲ. ರೋಗಿಗಳು ಆಕ್ಸಿಜನ್ ಕೊರತೆಯಿಂದ ಅಗತ್ಯವಿಲ್ಲ ಎನ್ನುತ್ತಾರೆ ಜಿಲ್ಲಾ ವೈದ್ಯಾಧಿಕಾರಿಗಳು. ಡಿಡಿ ನ್ಯೂಸ್ನೊಂದಿಗೆ ಜಿಲ್ಲಾ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳ ನಿರ್ದೇಶಕ ಡಾಕ್ಟರ್ ಸಂಜೀವ್ 2 ದಿನಕ್ಕೊಮ್ಮೆ ಆಕ್ಸಿಜನ್ ತರಿಸಿಕೊಂಡು ಆಕ್ಸಿಜನ್ ಪ್ಲಾಂಟ್ನಲ್ಲಿ ಸಂಗ್ರಹಿಸಿಡಲಾಗುತ್ತದೆ. ಇದರಿಂದ ಸೋಂಕಿತರಿಗೆ ಅನುಕೂಲವಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಆಕ್ಸಿಜನ್ ಆಮದು ಮಾಡಿಕೊಳ್ಳಲು ಖಾಸಗಿ ಕಂಪನಿ ಜೊತೆ ಒಡಂಬಡಿಕೆಗೆ ಚಿಂತಿಸಲಾಗಿದೆ ಎಂದು ಹೇಳಿದರು. ಕೆಪಾಸಿಟಿ ಇರುತ್ತೆ ಇದರದ್ದು. ಅಂದರೆ ಈಗ ನಾವು ಪ್ರತಿ 100 ಸಿಲಿಂಡರ್ಗೆ ಒಂದ್ಸತಿ ಮೈಸೂರಿಗೆ ಕಳಿಸಿ ತುಂಬಿಸೋ ಅಂತ ಪ್ರತಿಕ್ರಿಯೆ ಕಮ್ಮಿ ಮಾಡಿ ಒಂದು 700 ಸಿಲಿಂಡರ್ ಅಷ್ಟು ಸಾಮರ್ಥ್ಯ ಹೊಂದಿರುತ್ತೆ ಇದು. ಅದು ಆವಾಗ ನಮಗೆ 2 ದಿವಸಕ್ಕೆ ಒಂದ್ಸತಿ ಆ ಲಾರಿ ಬಂದು ಇದಕ್ಕೆ ತುಂಬಿಬಿಟ್ಟು ಹೋದರೆ ನಮಗೊಂದು 2 ದಿವಸ ಸರಿ ಸುಮಾರು ನಮ್ಮೊಂದು 50 ಜನ ICU ಪೇಷಂಟ್ಸು ಮತ್ತು 100 ಜನ ಕೋವಿಡ್ ಪೇಷಂಟ್ಸು 150 ಬೆಡ್ಗೆ ಆಕ್ಸಿಜನ್ ಏನಿದೆಯೋ ಅಲ್ಲಿ ಕೊಟ್ಕೊಂಡು ಅದು ಸಮೇತ ನಮ್ಮ ಎಮರ್ಜೆನ್ಸಿ ವಾರ್ಡು ಮತ್ತು ನಮ್ಮ NICU ಮತ್ತು ನಮ್ಮ ಆಸ್ಪತ್ರೆ ಬೇರೆ ನಾನ್ ಕೋವಿಡ್ ಕೆಲಸಕ್ಕೂ ಇದು ಅನುಕೂಲ ಆಗುತ್ತೆ. ನಾವು ಮೈಸೂರಿನಿಂದ ಜಂಬೋ ಸಿಲಿಂಡರ್ಗಳಲ್ಲಿ ತುಂಬಿಸಿಕೊಂಡು ಪ್ರತಿನಿತ್ಯ ಓಡಾಡ್ತಾ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ MC ರವಿ ಕೋವಿಡ್ ಸೋಂಕಿತರಿಗೆ ಆಕ್ಸಿಜನ್ ನಿವಾರಣೆಗೆ ಇದು ಸಹಕಾರಿಯಾಗಿದ್ದು ಆಕ್ಸಿಜನ್ ಸಮಸ್ಯೆ ಸಂಪೂರ್ಣ ನಿವಾರಣೆಯಾಗುವ ಸಾಧ್ಯತೆ ಇದೆ ಎಂದರು. 300 ರಿಂದ 350 ಜಂಬೋ ಸಿಲಿಂಡರ್ಸ್ ಈಗ ರೋಗಿಗಳಿಗೆ ಬೇಕಾಗ್ತಾ ಇದೆ. ಈಗ ಹೆಚ್ಚಿನ ರೋಗಿಗಳ ಒತ್ತಡ ಇರೋದ್ರಿಂದ ಇನ್ನೂ ಹೆಚ್ಚು ಮುಂದೆ ಪ್ರಮಾಣದಲ್ಲಿ ಬೇಕಾಗ್ತಕ್ಕಂಥ ಸಾಧ್ಯತೆಗಳಿದೆ. ಈಗ ನಮಗೇನು ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಪ್ಲಾಂಟ್ ಜಿಲ್ಲಾಸ್ಪತ್ರೆಯಲ್ಲಿ ಪ್ರಾರಂಭ ಆಯಿತು. ಅದು ಪ್ರಾರಂಭಕ್ಕಿಂತ ಮುಂಚೆ ನಮಗೆ 300 ರಿಂದ 350 ಸಿಲಿಂಡರು ಜಂಬೋ ಸಿಲಿಂಡರ್ಸನ್ನ ಪ್ರತಿನಿತ್ಯ ನಾವು ತುಂಬಿಸ್ಕೊಂಡು ಮೈಸೂರಿಂದ ನಗರಕ್ಕೆ ತರಬೇಕಾಗಿತ್ತು. ಸೊ ಅದು ಏನಾಗ್ತಾ ಇತ್ತು ಅಂತಂದರೆ ಪ್ರತಿ ಒಂದು ಸಲ 100 ಸಿಲಿಂಡ್ರು 50 ಸಿಲಿಂಡ್ರು 60 ಸಿಲಿಂಡರ್ನ ತೊಗೊಂಡು ಯಾವಾಗ ಎಷ್ಟೆಷ್ಟು ತುಂಬಿಸ್ತಾ ಇತ್ತು ಅಷ್ಟೊಂದು ತರಲಿಕ್ಕೆ ನಮಗೆ ಸಮಯ ವ್ಯರ್ಥ ಆಗ್ತಾಯಿತ್ತು. ಪ್ರತಿನಿತ್ಯ ಏನಾದ್ರು ಅದಕ್ಕೋಸ್ಕರ ಒಂದು ವಾಹನ ವಿಶೇಷವಾಗಿ
ಅದನ್ನೇ ಪ್ರತಿನಿತ್ಯ 3-4 ಟ್ರಿಪ್ ಮಾಡಿ ಪ್ರತಿನಿತ್ಯ ತರ್ತಾ ಇದ್ವಿ. ಈಗ LMO ಪ್ಲ್ಯಾಂಟ್ ಪ್ರಾರಂಭ ಆಗಿರೋದ್ರಿಂದ ನಮಗೆ ಆ ಒಂದು ಪ್ರತಿನಿತ್ಯ ಓಡಾಡ್ತಕ್ಕಂಥ ಒಂದು ಏನು ಕೆಲಸ ಇತ್ತು ಅದು ಸ್ವಲ್ಪ ಇವಾಗ ಅವಾಯ್ಡ್ ಆಗಿದೆ ಅಂತಲೇ ಹೇಳಿ. ಬೆಂಗಳೂರಿನ ಕಾರ್ಪ್ಸ್ ಆಫ್ ಮಿಲಿಟರಿ ಪೊಲೀಸ್ ಸೆಂಟರ್ ಆ್ಯಂಡ್ ಸ್ಕೂಲ್ನಲ್ಲಿ ತರಬೇತಿ ಪಡೆದ 83 ಮಹಿಳಾ ಯೋಧರ ಮೊದಲ ತಂಡದ ನಿರ್ಗಮನ ಪಥಸಂಚಲನ ದ್ರೋಣಾಚಾರ್ಯ ಪರೇಡ್ ಮೈದಾನದಲ್ಲಿಂದು ನಡೆಯಿತು. ಕೋವಿಡ್ ಶಿಷ್ಟಾಚಾರಗಳನ್ನು ಪಾಲಿಸುವ ಮೂಲಕ ಸರಳವಾಗಿ ಪಥಸಂಚಲನ ಕಾರ್ಯಕ್ರಮ ನಡೆಯಿತು. पर सभी केस कलेक्टर लगाए। ಪಥಸಂಚಲನದಲ್ಲಿ ಗೌರವ ವಂದನೆ ಸ್ವೀಕರಿಸಿದ ಸಿಎಂಪಿ ಸೆಂಟರ್ ಆ್ಯಂಡ್ ಸ್ಕೂಲ್ನ ಕಮಾಂಡೆಂಟ್ ಬ್ರಿಗೇಡಿಯರ್ ಸಿ ದಯಾಳನ್ 61 ವಾರಗಳ ಕಾಲ ಮೂಲ ಮಿಲಿಟರಿ ತರಬೇತಿ ಸೇರಿದಂತೆ ಎಲ್ಲ ರೀತಿಯ ಕಠಿಣ ತರಬೇತಿ ಪೂರೈಸಿದ ಮಹಿಳಾ ಯೋಧರನ್ನು ಅಭಿನಂದಿಸಿದರು. ಪುರುಷ ಯೋಧರಿಗೆ ಸರಿಸಮಾನಾಗಿ ಮಹಿಳಾ ಯೋಧರು ತರಬೇತಿ ಪಡೆದಿದ್ದು, ಮಹಿಳಾ ಯೋಧರು ಮುಂಬರುವ ದಿನಗಳಲ್ಲಿ ಸಮರ್ಪಣಾ ಭಾವದಿಂದ ಕರ್ತವ್ಯವನ್ನು ನಿರ್ವಹಿಸುವ ಮೂಲಕ ದೇಶಕ್ಕೆ ಸೇವೆ ಸಲ್ಲಿಸಬೇಕು ಎಂದು ಕರೆ ನೀಡಿದರು. ಇಂದು ವಿಶ್ವ ರೆಡ್ ಕ್ರಾಸ್ ದಿನ. ಮೇ 8ರಂದು ಜಗತ್ತಿನಾದ್ಯಂತ ವಿಶ್ವ ರೆಡ್ ಕ್ರಾಸ್ ದಿನವನ್ನು ಆಚರಿಸಲಾಗುತ್ತದೆ. ಮಾನವೀಯತೆಯಿಂದ ಶಾಂತಿ ಕಡೆಗೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಈ ಸಂಸ್ಥೆ ಜಾಗತಿಕ ಮಟ್ಟದಲ್ಲಿ ಸಾರ್ವಕಾಲಿಕ ಸೇವಾ ಸಂಘಟನೆಯಾಗಿದೆ. ಈ ಸಂಸ್ಥೆ ಪ್ರಕೃತಿ ವಿಕೋಪ, ಆರೋಗ್ಯ ಆರೈಕೆ, ರಕ್ತ ಸಂಗ್ರಹಣೆ ಮತ್ತು ಕಿರಿಯ ಹಾಗೂ ಯುವ ರೆಡ್ ಕ್ರಾಸ್ ಚಟುವಟಿಕೆಗಳು ಇತ್ಯಾದಿ ಸೇವಾ ಕಾರ್ಯಗಳನ್ನು ನಡೆಸುತ್ತಿದೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ ಮತ್ತು ಉತ್ತರ ಒಳನಾಡಿನ ಹಲವೆಡೆ ಹಾಗೂ ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಭಾಗಮಂಡಲದಲ್ಲಿ ಅತಿ ಹೆಚ್ಚು 7 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಮಲೆಮಹದೇಶ್ವರ ಬೆಟ್ಟ 5, ಮಾದಾಪುರ, ಕಳಸ, ಸಂಡೂರು, ಸುಳ್ಯ 4, ಇಂಡಿ, ಬಾದಾಮಿ, ಬೇಲೂರು, ಹಳೆಬೀಡು, ಭದ್ರಾವತಿ, ತ್ಯಾಗರ್ತಿ, ಹಡಗಲಿ, ಕೃಷ್ಣರಾಜಪೇಟೆ, ವಿರಾಜಪೇಟೆ, ಚಿಕ್ಕನಾಯಕನಹಳ್ಳಿಯಲ್ಲಿ 3, ಪಣಂಬೂರು, ಸುಬ್ರಹ್ಮಣ್ಯ, ಭಾಲ್ಕಿ, ನಿಪ್ಪಾಣಿ, ಕೆರೂರು, ಕಡೂರು, ಬಾಳೆಹೊನ್ನೂರು, ಹೊನಕೆರೆ, ಕುಡುತಿನಿ, ಹಗರಿಬೊಮ್ಮನಹಳ್ಳಿ, ಸಕಲೇಶಪುರ ಮತ್ತು ಹಿರಿಯೂರಿನಲ್ಲಿ 2 ಸೆಂಟಿಮೀಟರ್ ಮಳೆಯಾಗಿದೆ. ರಾಯಚೂರಿನಲ್ಲಿ ಗರಿಷ್ಠ ತಾಪಮಾನ 38.4 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳ ಅವಧಿಯಲ್ಲಿ ರಾಜ್ಯದ ಕೆಲವೆಡೆ ಗುಡುಗು ಸಹಿತ ಮಳೆಯಾಗುವ ನಿರೀಕ್ಷೆ. ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ, ಕೆಲವೆಡೆ ಮಳೆ ಸಾಧ್ಯತೆ. ಗರಿಷ್ಠ ತಾಪಮಾನ 33 ಹಾಗೂ ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್ ದಾಖಲಾಗುವ ನಿರೀಕ್ಷೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಕ್ಕೆ 1200 ಮೆಟ್ರಿಕ್ ಟನ್ ಆಮ್ಲಜನಕ ಹಂಚಿಕೆಗೆ ಸುಪ್ರೀಂ ಕೋರ್ಟ್ ಆದೇಶ ಹಿನ್ನೆಲೆ ಶೀಘ್ರದಲ್ಲೇ 20,000 ಆಕ್ಸಿಜನ್ ಬೆಡ್ಗಳ ಸೌಲಭ್ಯ. ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್. ಆಮ್ಲಜನಕ ಉತ್ಪಾದನೆ ಹೆಚ್ಚಳಕ್ಕೆ ಜಿಂದಾಲ್ ಕಾರ್ಖಾನೆಗೆ ಸೂಚನೆ. ವಿವಿಧೆಡೆ ಸ್ಥಗಿತಗೊಂಡಿರುವ ಆಕ್ಸಿಜನ್ ಘಟಕಗಳ ಪುನರಾರಂಭಕ್ಕೆ ಕ್ರಮ. ಜಗದೀಶ್ ಶೆಟ್ಟರ್. ಆಸ್ಪತ್ರೆಗಳಿಗೆ ಕೋವಿಡ್ ಸೋಂಕಿತರ ದಾಖಲೆಗೆ ಪರಿಷ್ಕೃತ ನೀತಿ. ತ್ವರಿತ ಪರಿಣಾಮಕಾರಿ ಚಿಕಿತ್ಸೆಗೆ ವಿಶೇಷ ಒತ್ತು. ಕೇಂದ್ರ ಆರೋಗ್ಯ ಸಚಿವಾಲಯ. ಹಾಗೂ ಐರೋಪ್ಯ ಒಕ್ಕೂಟದ ಶೃಂಗಸಭೆ ಪ್ರಗತಿಯಲ್ಲಿ ಕೋವಿಡ್ ಸಾಂಕ್ರಾಮಿಕ ತಡೆ ಕುರಿತು ನಾಯಕರ ವಿಸ್ತೃತ ಚರ್ಚೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ನಾನು ಈಗ ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೆ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ 18 ವರ್ಷಕ್ಕೂ ಮೇಲ್ಪಟ್ಟ ಎಲ್ಲರೂ ಕೋವಿಡ್-19 ಲಸಿಕೆ ಪಡೆಯಿರಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ. ನಮಸ್ಕಾರ.